न सन्दृश्येति रूपमस्य न चक्षुषा पश्यति कश्चनैनम् मनीषा मनसा विकृप्तः एतद्विदुरमृतास्ते भवन्ति यदा पञ्चावतिष्ठन्ते ज्ञानानि मनसा सह बुद्धिश्च न विचेष्टति तमाहुः परमां गतिम् ಯದಾ ಯಾವ ಸ್ಥಿತಿಯಲ್ಲಿ ಪಂಚಜ್ಞಾನಾನಿ ಅವತಿಷ್ಠಂತಿ, ಇಂದ್ರಿಯಗಳನ್ನು ಜ್ಞಾನಗಳು ಅಂತ ಕರೀಬಹುದು. ಇಂದ್ರಿಯಗಳ ಸ್ವಭಾವವೇ ಜ್ಞಾನವನ್ನು ಪ್ರಕಾಶಿಸುವುದು. ಹೀಗಾಗಿ ಇಂದ್ರಿಯಗಳನ್ನು ಕೂಡ ಪ್ಲೂರಲ್ನಲ್ಲಿ ಜ್ಞಾನಗಳು ಅಂತ ಕರೀಬಹುದು. ಈ ಇಂದ್ರಿಯಗಳು, ಜ್ಞಾನಗಳನ್ನು ಉಂಟು ಮಾಡುವ ಈ ಇಂದ್ರಿಯಗಳು ಮನಸಾ ಸಹ, ವೃತ್ತಿ ಸಹ ಅಲ್ಲ, ಮನಸಾ ಸಹ, ಬುದ್ಧಿಶ್ಚ ನ ವಿಚೇಷ್ಟತಿ, ಆ ಸ್ಥಿತಿಯಲ್ಲಿ ಬುದ್ಧಿಯು ಅಲುಗಾಡುವುದಿಲ್ಲವೋ, ತಾಂ ಆಹುಹು ಪರಮಗತಿ ಎಂದು ಹೇಳುತ್ತಾರೆ. ಪರಮಾಂ ಗತಿ ಎಂದು ಅದನ್ನು ಹೇಳುತ್ತಾರೆ. ಅದನ್ನು, ಯಾವುದನ್ನು ಬುದ್ಧಿ ಅಲುಗಾಡಿರಬಾರದು, ಆನಂತರ ಎಲ್ಲ ವೃತ್ತಿಗಳು ಶಾಂತವಾಗಿರಬೇಕು, ಜ್ಞಾನೇಂದ್ರಿಯಗಳು ಸ್ತಬ್ಧವಾಗಿರಬೇಕು. ಆ ಸ್ಥಿತಿ, ಯಾವ ಸ್ಥಿತಿಯಲ್ಲಿ ಇದಷ್ಟು ಸಿದ್ಧವಾಗಿದೆಯೋ ಆ ಸ್ಥಿತಿ ಪರಮಾಂ ಗತಿಂ, ಅದೇ ಪರಮಗತಿ. ಅಂದರೆ ಪ್ರತಿಯೊಬ್ಬ ಮುಮುಕ್ಷು ಕೂಡ ತಲುಪಬೇಕಾದ ಅಂತಿಮ ಗುರಿ, ಪರಮಾಂ ಗತಿಂ, ಅಂತಿಮ ಗುರಿ ಅಂತ ಆಹುಹು ಅಂತ ಕೆಲವರು ಹೇಳುತ್ತಾರೆ. ಇದನ್ನು ಯದಾ ಯಸ್ಮಿನ್ ಕಾಲೇ ಸ್ವವಿಷಯೇಭ್ಯಃ ನಿವರ್ತಿತಾನಿ, ಯಾವಾಗ ಸ್ವವಿಷಯೇಭ್ಯಃ ನಿವರ್ತಿತಾನಿ, ಅವುಗಳ ವಿಷಯಗಳಿಂದ ಇಂದ್ರಿಯಗಳು ನಿವೃತ್ತವಾಗಿರುತ್ತವೆಯೋ, ನಿವೃತ್ತವಾಗಿ ಎಲ್ಲೋಬೇಕು, ಆತ್ಮನಿಯೇವ ಪಂಚಜ್ಞಾನಾನಿ, ಆತ್ಮನಿಯೇವ ಪಂಚಜ್ಞಾನಾನಿ, ಈ 5 ಜ್ಞಾನಗಳು ಅಂದರೆ 5 ಇಂದ್ರಿಯಗಳು ಆತ್ಮನಲ್ಲಿಯೇ ನಿಲ್ಲಬೇಕು. ಆತ್ಮ ಎಲ್ಲಿದೆಯೋ ಅಲ್ಲಿದೆ, ಆದರೆ ಎಲ್ಲೆಲ್ಲಿಯೋ ಇದ್ದಂತೆ ಅಜ್ಞಾನಿಗೆ ತೋರುತ್ತದೆ. ಇಂದ್ರಿಯಾತ್ಮ, ದೇಹಾತ್ಮ, ದುಃಖಾತ್ಮ, ಪಾಪಾತ್ಮ, ಪ್ರಾಣಾತ್ಮ, ಬುದ್ಧ್ಯಾತ್ಮ, ದುಃಖಾತ್ಮ. ಆತ್ಮ ಎಲ್ಲಿದೆಯೋ ಅಲ್ಲೇ ಇದೆ ಅದು. ಆದರೆ ಅಜ್ಞಾನಿಗಳಿಗೆ ಯಾವುದ್ಯಾವುದ್ರ ಜೊತೆಗೇನೋ ಇದ್ದಂತೆ ತೋರ್ತದೆ. ಯಾಕೆ ವಾಲ್ಯೂಮ್ ಕಡಿಮೆ ಅದ ನೋಡಿ. ಇರಲಿ ಬಿಡು, ಸಮಥಿಂಗ್ ರಾಂಗ್. ಅಜ್ಞಾನಿಗಳಿಗೆ ಅದು ಎಲ್ಲೋ ಯಾವುದ್ಯಾವುದ್ರ ಜೊತೆಗೂ ಇದ್ದಂತೆ ಅನ್ನಿಸ್ತದೆ. ದುಃಖಾತ್ಮ ಅಂದಾಗ ಆತ್ಮ ದುಃಖದ ಜೊತೆ ಇದೆ, ಆತ್ಮ ದುಃಖದ ಜೊತೆ ಇಲ್ಲ. ದುಃಖ ಇದೆ, ದುಃಖದ ಜೊತೆ ಇಲ್ಲ. ದೇಹದ ಜೊತೆ ಇಲ್ಲ, ದೇಹ ಇದೆ, ದೇಹದ ಜೊತೆ ಆತ್ಮ ಇಲ್ಲ, ನಿರ್ಲಿಪ್ತ. ಹೀಗಾಗಿ ಯಾವಾಗ ಈ ಜ್ಞಾನಗಳು ಅಂದರೆ ಇಂದ್ರಿಯಗಳು
ವಿಷಯಗಳಿಂದ ನಿವೃತ್ತವಾಗಿರುತ್ತಾವೆಯೋ ಆತ್ಮನ್ನೇವ ಪಂಚಜ್ಞಾನಾನಿ ಆತ್ಮನಲ್ಲಿಯೇ ನಿಲ್ಲುತ್ತವೆಯೋ. ಇದರ್ಥೇನು? ಜ್ಞಾನಾರ್ಥತ್ವಾತ್ ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನಾನಿ ಉಚ್ಯಂತೆ. ಅದೇ ಆ ಜ್ಞಾನಾನಿ ಬಹುವಚನ ಹಾಕಿದಾರಲ್ಲ, ಆ ಜ್ಞಾನಾನಿ ಅನ್ನೋ ಬಹುವಚನ ಯಾಕೆ ಹಾಕಿದರು ಅಂತೀವಿ, ಮತ್ತು ಇಂದ್ರಿಯಗಳು ಅನ್ನೋದು ಬದಲು ಜ್ಞಾನಾನಿ ಅಂತ ಯಾಕಂದರು ಅನ್ನೋದಕ್ಕೆ ವಿಶ್ಲೇಷಣೆ. ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನಾನಿ ಉಚ್ಚಂತೆ, ಅವುಗಳನ್ನು ಜ್ಞಾನಗಳು ಅಂತ ಕರೆಯುತ್ತೇವೆ. ಏಕೆಂದರೆ ಇಂದ್ರಿಯಗಳ ಕೆಲಸನೇ ಜ್ಞಾನವನ್ನು ಉಂಟು ಮಾಡೋದು. ಚಕ್ಷುವಿನ ಸಹಜತೆ ಏನು? ರೂಪದ ಅರಿವನ್ನು ಮೂಡಿಸುತ್ತೆ. ಶ್ರವಣೇಂದ್ರಿಯದ ಸಹಜತೆ ಏನು? ಶಬ್ದ ರಾಶಿಗಳನ್ನು ಗುರುತಿಸುತ್ತೆ. ಇದು ಸಹಜವಾದದ್ದೆಲ್ಲ. ಆದ್ದರಿಂದ ಇಂದ್ರಿಯಗಳು ಅನ್ನುವುದರ ಬದಲು ಜ್ಞಾನಗಳು ಅಂದರೂ ಏನು ತಪ್ಪಿಲ್ಲ ಅನ್ನುವ ವಿಶ್ಲೇಷಣೆ ಇಲ್ಲಿ ಕೊಡ್ತಾರೆ. ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನಾನಿ ಉಚ್ಯಂತೆ, ಅವುಗಳನ್ನೇ ಜ್ಞಾನಗಳು ಅಂತನೂ ಕರಿಬಹುದು. ಏಕೆಂದರೆ ಜ್ಞಾನಾರ್ಥತ್ವ, ಅವು ಇರೋದೇ ಜ್ಞಾನ ಉಂಟು ಮಾಡಲಿಕ್ಕೆ. ಯಾವುವು? ಇಂದ್ರಿಯಗಳು ಇರೋದೇ ಜ್ಞಾನವನ್ನು ಉಂಟು ಮಾಡಲಿಕ್ಕೆ. ಇಟ್ಸ್ ಓಕೆ, ಅವಕ್ಕೆ ಜ್ಞಾನಗಳು ಅಂತ ಕರೆದ್ರೆ ಏನು ತಪ್ಪಿದೆ? ಎರಡು ಸಂಗತಿ ಅದು. ಯಾವ ಒಂದು ಸ್ಥಿತಿಯಲ್ಲಿ ವಿಷಯಗಳಿಂದ ನಿವೃತ್ತವಾದಂತಹ ಈ ಜ್ಞಾನಗಳು ಆತ್ಮನ್ಯೇವ ಅವತಿಷ್ಠಂತಿ, ಆತ್ಮನಲ್ಲಿಯೇ ನಿಲ್ಲುತ್ತವೆಯೋ, ಇದು ಒಂದು ಸಂಗತಿ ಹೇಳಾಯಿತು. ಎರಡನೇ ಸಂಗತಿ ಜ್ಞಾನಗಳು ಅನ್ನೋದಕ್ಕೆ ಕಾರಣ ಕೊಟ್ಟಾಯಿತು. ಅವತಿಷ್ಠಂತೆ ಸಹ ಮನಸಾ ಯತ್ ಅನುಗತಾನಿ ತೇನ ಸಂಕಲ್ಪಾದಿ ವ್ಯಾವೃತ್ತೇನ ಅಂತಃಕರಣೇನ. ಅದೇ ಆತ್ಮನಲ್ಲಿಯೇ ನೆಲೆನಿಂತಹ ಅದೇ ಆ ಇಂದ್ರಿಯಗಳು ಮನಸ್ಸನ್ನು ಅನುಸರಿಸಿಕೊಂಡು ತೇನ ಆ ಮೂಲಕವಾಗಿ ಸಂಕಲ್ಪಾದಿ ವ್ಯಾವೃತ್ತೇನ ಅಂತಃಕರಣೇನ, ಅದೇ ಮನಸ್ಸು, ಯಾವ ಮನಸ್ಸು ಈಗ ಅಂತಃಕರಣದಲ್ಲಿ ನಿಂತ್ಕೊಂಡ್ಬಿಟ್ಟಿದೆಯೋ ಆತ್ಮನಲ್ಲಿ, ಅದೇ ಮನಸ್ಸು ಅಲ್ಲ, ಅದೇ ಇಂದ್ರಿಯ ಮನಸ್ಸಿನ ಸಹಿತವಾಗಿ ಎಚ್ಚರಾತ್ ನೋಡೋದಕ್ಕೀಗ ಮತ್ತು ವಾಪಸ್ ಬರ್ತಾ ಇದ್ದಾರೆ. ಈಗ ಮನಸ್ಸಿನ ಸಹಿತವಾಗಿ ಅಂದಾಗ ನೀವು ಆಸೆ, ಇಚ್ಛೆ, ಸುಖ ದುಃಖ, ಅನಿಸಿಕೆಗಳು, ಭಾವಗಳು ಎಲ್ಲವನ್ನು ತಗೋಬೇಕು ಅಕೌಂಟಿಗೆ. ಮನಸ್ಸಾ ಸಹ ಅಂದ ತಕ್ಷಣ ಇವಷ್ಟು ಬರ್ತದೆ. ವಾಸನಗಳು ಇವುಗಳೆಲ್ಲವುಗಳಿಂದ ಕೂಡಿಕೊಂಡು ಏನಾಗ್ತವೆ? ಅನುಗತಾನಿತೇನ ಸಂಕಲ್ಪಾದಿ, ಸಂಕಲ್ಪ ವಿಕಲ್ಪಗಳಿಗೆ ಹೋಗ್ತವೆ. ಇಂದ್ರಿಯಗಳು ಎಲ್ಲ ಆತ್ಮನಲ್ಲೇ ನಿಂತಿದ್ವಾ, ಈಗೇನಾಗ್ಬಿಟ್ಟು ಈಗ ಸಂಕಲ್ಪವರೆಗೂ ಬಂದ್ವಿ. ಈಗ ಸಂಕಲ್ಪ ವಿಕಲ್ಪಾದಿ, ಸಂಕಲ್ಪಾದಿ ಆದಿ ಪದಾರ್ಥ, ವಿಕಲ್ಪ ಕೂಡ. ಸಂಕಲ್ಪ ಬೇಡ, ವಿಕಲ್ಪ ಅಂದರೆ ಬೇಡಪ್ಪ, ಸಂಕಲ್ಪ ಅಂದರೆ ಬೇಕು. ಸಂಕಲ್ಪಾದಿ ವ್ಯಾವೃತ್ತೇನ ಅಂತಃಕರಣ, ಇಂತಹ ಅಂತಃಕರಣದಿಂದ ಕೂಡಿದ್ದಾಗಿದೆ. ಮುಂದೇನಾಗ್ತದೆ? ಬುದ್ಧಿಶ್ಚ ಅಧ್ಯವಸಾಯ ಲಕ್ಷಣ ನ ವಿಚೇಷ್ಟತಿ ಸ್ವವ್ಯಾಪಾರೇಷು ನ ವಿಚೇಷ್ಟತೆ ನ ವ್ಯಾಪ್ರಿಯತೆ ತಾಂ ಆಹುಃ ಪರಮಾಂ ಗತಿಂ. ಇದು ಈಗ ನಾವು ಹೇಳಿದ್ದು ಅನ್ಟ್ರೇನ್ಡ್, ತರಬೇತಿಯನ್ನು ಪಡೆಯದೇ ಇದ್ದಂತಹ ಇಂದ್ರಿಯಗಳು, ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇದ್ದಂತಹ ಇಂದ್ರಿಯಗಳು ಏನು ಮಾಡ್ತವೆ? ಅವು ಆತ್ಮನಿಂದ
ಮನಸ್ಸಿನ ಕಡೆ ಬರ್ತವೆ. ಮನಸ್ಸು ಆತ್ಮ ಆಗ್ತದೆ. ಆತ್ಮ ಆದ್ಮೇಲೆ ಏನಾಗ್ತದೆ, ಆ ಮನಸ್ಸಿನೊಳಗಿರುವಂಥ ಎಲ್ಲ ವಾಸನೆಗಳು ಅದಕ್ಕೆ ಕಂಡುಕೊಳ್ತವೆ. ಆವಾಗ ವಾಸನಾ ಆತ್ಮ ಆಗ್ತದೆ. ಅಲ್ಲಿಂದ ಹೊರಗೆ ಬಂದಾಗ ಎಲ್ಲಿ ಹೋಗ್ತವು? ಅವು ಸಂಕಲ್ಪ ವಿಕಲ್ಪಗಳಿಗೆ ಹೋಗ್ತವೆ. ಈಗ ಸಂಕಲ್ಪಾತ್ಮ ವಿಕಲ್ಪಾತ್ಮ ಆಗ್ತದೆ. ಆಮೇಲೆ ಎಲ್ಲಿ ಹೋಗ್ತದೆ? ಇಂಥ ಅಂತಃಕರಣದ ಕೂಡಿದ್ದಾಗಿ ವ್ಯವಹಾರಗಳಲ್ಲಿ ವಿಷಯಗಳಲ್ಲಿ ತೊಡಗ್ತದೆ. ಇದು ಅವರದು. ಇವ್ರದ್ದು ನೋಡಿ, ಯಾರ್ದು? ಟ್ರೇನ್ಡ್ ಮೈಂಡ್, ಪ್ರಬುದ್ಧವಾದ ಮನಸ್ಸು. ಏನು ಪ್ರಬುದ್ಧವಾದ ಮನಸ್ಸು? ಅಧ್ಯವಸಾಯ ಲಕ್ಷಣ ಬುದ್ಧಿಶ್ಚ. ಇದು ನ ವಿಚೇಷ್ಟತಿ, ಇದು ಚೇಷ್ಟೆಯಲ್ಲಿ ತೊಡಗುವುದಿಲ್ಲ, ಇದು ಯಾವ ಚೇಷ್ಟೆನೂ ಮಾಡೋದಿಲ್ಲ. ಮತ್ತು ಎಲ್ಲಿರ್ತದೆ? ಸ್ವವ್ಯಾಪಾರೇಶು ನ ವಿಚೇಷ್ಟತೆ, ತನ್ನಲ್ಲಿ ತಾನಿದ್ದುಕೊಂಡು ಬೇರೆ ಯಾವ ಚೇಷ್ಟೆಯಲ್ಲಿಯೂ ತೊಡಗುವುದಿಲ್ಲ. ಹೇಗೆ ತಾನೇ ತೊಡಗೀತು? ಹೊರತುಪಡಿಸಿ ಇನ್ನೊಂದಿಲ್ವಲ್ಲ. ಏಕಃ ಇವ, ಇನ್ನೊಂದಿಲ್ಲ ಹೊರತುಪಡಿಸಿ. ಇನ್ನೊಂದಿತ್ತು ಅಂದರೆ ವ್ಯವಹಾರ ಮಾಡ್ಬೋದು. ಟೇಬಲ್ ಇತ್ತಂದ್ರೆ ಟೇಬಲ್ ಜೊತೆ ವ್ಯವಹಾರ ಮಾಡ್ಬೋದು. ಮೊಬೈಲ್ ಇದ್ದರೂ ಮೊಬೈಲ್ ಜೊತೆ ವ್ಯವಹಾರ ಮಾಡ್ಬೋದು. ಹೂ ಇದ್ದರೆ ಹೂವಿನ ಜೊತೆ ವ್ಯವಹಾರ ಮಾಡ್ಬೋದು. ಇದ್ರ ಜೊತೆ ಯಾರಿದ್ದಾರೆ? ಆತ್ಮನಲ್ಲೇ ನೆಲೆ ನಿಂತ ಮೇಲೆ ಆತ್ಮ ಒಂದೇ ಒಂದು ತಾನೇ ಇರೋದು. ಇನ್ನೊಂದು ಯಾವುದಿದೆ? ಇನ್ನೊಂದಿದ್ದರೆ ವ್ಯಾಪಾರ, ಚೇಷ್ಟ. ನ ವಿಚೇಷ್ಟತೆ ನ ವ್ಯಾಪ್ರಿಯತೆ ತಾಂ. ಅಂತಹ ಆ ಸ್ಥಿತಿಯನ್ನು ಜ್ಞಾನಿಗಳು ಪರಮಾಂ ಗತಿಂ ಎಂದು ಹೇಳಿದ್ದಾರೆ. ಅದೇ ಅಂತಿಮ ಗತಿ, ಅದೇ ಶ್ರೇಷ್ಠವಾದ ಗತಿ, ಅದೇ ಮುಟ್ಟಬೇಕಾದ ಕೊನೆಯ ಗುರಿ. ಇನ್ನು ಯೋಗದ ವಿಚಾರ ಮಾತಾಡ್ತಾರೆ. ಯಮ ನಚಿಕೇತನಿಗೆ, ಏನಪ್ಪ ನಚಿಕೇತ, ಯೋಗ ಅನ್ನೋ ಶಬ್ದ ಕೇಳಿ ಏನಪ್ಪ ನೀನು? ಇತ್ತೀಚೆಗೆ ಅದನ್ನೇ ಕೇಳಿ ಗೊತ್ತೇವಿ ಭಗವಂತ. ಉತ್ತರ ನಿಂತರೆ ಯೋಗ 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 ಕೂಡಿ ಬಂದದ್ದು ಮಾರಾಯ. ಯೋಗಕ್ಕೆ ಯೋಗ ಕೂಡಿ ಬಂದದ್ದು. ಆ ಯೋಗದ ವಿಚಾರ ಹೇಳ್ತಾನೆ ಕೇಳು. ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೋ. ಈವರೆಗೂ ನಾವು ಇಂದ್ರಿಯಗಳು ತಮ್ಮ ವಿಷಯಗಳಿಂದ ನಿವೃತ್ತವಾಗಿ ಆತ್ಮನಲ್ಲಿ ನಿಂತಿರುತ್ತವೆ ಅಂತ ಏನು ಹೇಳಿದೀವಿಯೋ ಅದನ್ನು ಯೋಗವೆಂದು ಕರೆಯುತ್ತಾರೆ. ಸ್ಥಿರಾಂ ಇಂದ್ರಿಯ ಧಾರಣಂ. ಇಂದ್ರಿಯಗಳು ಸ್ಥಿರತಾ ಇದ್ದುಬಿಟ್ಟಿದ್ದಾದರೆ, ಸ್ಥಿರತೆಯಲ್ಲಿ ಅವು ನಿಂತುಕೊಂಡಿದ್ದಾದರೆ, ಇಂದ್ರಿಯಗಳು ಸ್ಥಿರತೆಯಲ್ಲಿ ನಿಂತುಕೊಂಡಿದ್ದಾದರೆ ಅದನ್ನು ಯೋಗವೆಂದು ಕರೆಯುತ್ತಾರೆ. ಸಿಂಪಲ್ ಡೆಫಿನೇಷನ್. ಇವನ್ನು ಎರಡು ಭಾಗವಾಗಿ ಮಾಡಿದ್ದಾರೆ ವೇದಾಂತ ಶಾಸ್ತ್ರದಲ್ಲಿ. ಒಂದಕ್ಕೆ ದಮ ಅಂತಾರೆ, ಒಂದಕ್ಕೆ ಶಮ. ದಮ ಬಾಹ್ಯೇಂದ್ರಿಯ ನಿಗ್ರಹ, ಶಮ ಅಂತರೇಂದ್ರಿಯ ನಿಗ್ರಹ. ಏನು ಅಂದರೆ ಬರೀ ನಿಗ್ರಹ ಮಾಡೋದಷ್ಟೇ ಅಲ್ಲ, ದೇ ಶುಡ್ ಫಾಲ್ ಬ್ಯಾಕ್ ಇನ್ ಆತ್ಮ. ಆತ್ಮನಲ್ಲಿ ಅವು ತಮ್ಮ ಅಸ್ತಿತ್ವವನ್ನು ಸಮರ್ಪಿಸ್ಕೋಬೇಕು. ಅದು ಯೋಗ. ಇಲ್ಲದಾದ್ರೆ ಬರೀ ಶಮ ದಮ ಪ್ರಾಕ್ಟೀಸ್. 6 ಸಂಪತ್ತುಗಳು: ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ. ಸೊ
6 ಸಂಪತ್ತುಗಳಲ್ಲಿ ಮೊದಲನೇ 2 ಸಂಪತ್ತು ಏನು ಮಾಡ್ತವೆ? ಇಂದ್ರಿಯಗಳನ್ನು ನಿಗ್ರಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಬಾಹ್ಯದಿಂದ ಕೆಲವು ತಡಿಬಹುದು, ಅಂತರದಿಂದ ಕೆಲವು ಆಂತರಿಕವಾಗಿ ಕೆಲವು ತಡಿಬಹುದು. ಇವು ಎರಡೂ ಏನು ಸಾಧನೆಗಳಿವೆಯೋ ಇವು 2 ವಿಶಿಷ್ಟವಾದ ಸಂಪತ್ತುಗಳು. ಇಲ್ಲಿ ಈ ವೇದಾಂತ ಇಲ್ಲಿ ನಿಲ್ಲಿಸಿಬಿಡ್ತದೆ. ಮುಂದೆ ಯೋಗಶಾಸ್ತ್ರ ಏನು ತೋರಿಸ್ತದೆ ಅಂತಂದರೆ ಅದು ಆತ್ಮನಲ್ಲಿ ನೆಲೆ ಕಾಣಬೇಕು. ಅರೆ ಆತ್ಮ ಹಿ ಮಾಲೂಮ್ ನೈ ಹೈ. ಆಯ್ತಪ್ಪ, ವಿಷಯಗಳಿಂದ ಇಂದ್ರಿಯಗಳು ನಿವೃತ್ತವಾದವು, ಅದೇ ಆತ್ಮಜ್ಞಾನವು. ಹಾಗಾದರೆ ಇಲ್ಲ, ಮುಂದೊಂದು ಶಬ್ದ ಇದೆ. ಏನು ಶಬ್ದ? ಅವು ಆತ್ಮನಲ್ಲಿ ನಿಲ್ಲಬೇಕು. ನೀ ಆತ್ಮ ಅನ್ನೋದು ಹೇಳೇ ಕೊಟ್ಟಿಲ್ಲ ಇನ್ನು ಮುಂದೆ ಹೇಳ್ತೀವಿ ನಾವು. ಏನು ಹೇಳ್ತೀಯಪ್ಪ? ಒಂದು ಸ್ಪಿರಿಚುವಲ್ ಹೃದಯ ಅಂತ ಒಂದಿದೆ, ಅದು ಬಲಗಡೆ ಇದೆ. ಅದರೊಳಗೆ ಒಂದು ಗುಹಾ ಇದೆ. ಆ ಗುಹಾದೊಳಗೆ, ಗುಹಾ ಅಂದರೆ ಗೊತ್ತಾಯ್ತಲ್ಲ, ಕೇವ್. ಆ ಗುಹಾದ ಒಳಗೆ ಅಂಗುಷ್ಟ ಮಾತ್ರದ ಒಂದು ಬೆಳಕಿದೆ. ಅದು ಪ್ರಖರವಾಗಿ ಬ್ರೈಟಾದ ಒಂದು ಬೆಳಕಿದೆ. ಅಲ್ಲಿ ಈ ಇಂದ್ರಿಯಗಳು ಹೋಗಿ ತಲುಪಬೇಕು, ತಮ್ಮನ್ನು ತಾವು ಸಮರ್ಪಿಸ್ಕೋಬೇಕು. ಆವಾಗ ಪರಮಗತಿಯನ್ನು ಹೊಂದುತ್ತಾರೆ. ಇದು ಮುಂದೆ ಹೇಳೋರಿದ್ದಾರೆ. ನಾವು ಹೇಳ್ತೀವಿ, ಇದು ಹೆಂಗದ ನೋಡ್ರಿ ವೇದಾಂತ. ಇಂದ್ರಿಯಗಳು ತಮ್ಮ ಸಹಜವಾದ ಪ್ರವೃತ್ತಿಯಿಂದ ನಿವೃತ್ತವಾದಾಗ, ಸಹಜವಾದ ಪ್ರವೃತ್ತಿ ಏನು? ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ತೊಡಗುವುದು ಸಹಜವಾದ ಪ್ರವೃತ್ತಿ. ಶ್ರವಣೇಂದ್ರಿಯ ಶಬ್ದದಲ್ಲಿ ತೊಡಗುತ್ತದೆ, ಚಕ್ಷುರೇಂದ್ರಿಯ ರೂಪದಲ್ಲಿ ತೊಡಗುತ್ತದೆ, ಜಿಹ್ವಾ ಇಂದ್ರಿಯ ಹೀಗೆ ಇವು ತೊಡಗುತ್ತವೆ. ಈ ತೊಡಗುವಿಕೆಯಿಂದ ನಿವೃತ್ತವಾಗಬೇಕು. ತೊಡಗುವಿಕೆಯಿಂದ ಚಿಂತನೆ ಮಾಡಿರಿ. ನಾನು ಚಿಂತನೆ ಮಾಡಿ ಹೇಳ್ತಾ ಇದ್ದೀನಿ, ನೀವು ಚಿಂತನೆ ಮಾಡಿರಿ. ಈ ತೊಡಗುವಿಕೆ ಅನ್ನೋದು ಇಂದ್ರಿಯವು ವಿಷಯದಲ್ಲಿ ತೊಡಗಿದೆಯೋ, ಇಂದ್ರಿಯಗಳಲ್ಲಿಯ ನನ್ನ ಅಭಿಮಾನ ವಿಷಯಗಳಲ್ಲಿ ತೊಡಗಿದೆಯೋ? ಕೇರ್ಫುಲ್ ಆಗಿ ಉತ್ತರ ಕೊಡ್ರಿ. ಇಂದ್ರಿಯಗಳಲ್ಲಿಯ ನನ್ನ ಅಭಿಮಾನ, ಐ ಆಮ್ ದಿ ಸಿಯರ್, ನಾನು ನೋಡುವವನು, ನಾನು ಕೇಳುವವನು, ಈ ನಾನು ವಿಷಯಗಳಲ್ಲಿ ಏನಾಗಿದೆ? ತೊಡಗಿದೆ. ಈಗ ಇಂದ್ರಿಯಗಳು ವಿಷಯದಿಂದ ನಿವೃತ್ತ ಆಗಬೇಕು, ನಾನು ನಿವೃತ್ತನಾಗಬೇಕು. ಅದಕ್ಕೆ ವಿಚಾರ ಮಾಡಿ ಉತ್ತರ ಕೊಡ್ರಿ. ಉಪನಿಷತ್ತಿಗೆ ವಿರುದ್ಧ ಮಾತಾಡಲಿಕ್ಕೆ ನಾನು ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಅದು ವಾಪಸ್ ಮತ್ತೆ ಉಪನಿಷತ್ತಿಗೆ ಬರುತ್ತೆ. ಈ ಒಳಗಿಂದ ಯಾರು ಹೊರಗೆ ತೆಗೆದೇ ಇಡೋದಿಲ್ಲ ಅವನ್ನೆಲ್ಲ. ವಿಷಯಗಳಿಂದ ನಾನು ನಿವೃತ್ತನಾಗಬೇಕಾಗಿದೆ ವಿನಃ ಇಂದ್ರಿಯಗಳು ವಿಷಯಗಳಲ್ಲಿ ನಿವೃತ್ತ ಆಗೋ ಅವಶ್ಯಕತೆ ಇಲ್ಲ ಅಂಥೇಳಿ ಏನೂ ಸಾಧನ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸಾಧನಾ ದೃಷ್ಟಿಯಿಂದ ಇಟ್ಸ್ ಓಕೆ, ಯೋಗ ಇಸ್ ಓಕೆ. ನಾನು ಇಂದ್ರಿಯಗಳನ್ನು ತೊಡಗಿಸಿದೇನೋ, ಇಂದ್ರಿಯಗಳ ಸಹಜತೆಯು ವಿಷಯಗಳಲ್ಲಿ ತೊಡಗಿದೆಯೋ? ಮತ್ತು ಸಹಜತೆಯನ್ನು ನಾನು ಯಾಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬೇಕು? ಅದನ್ನು ವಿಷಯಗಳಲ್ಲಿ ನಾನು ಯಾಕೆ ಕೂಡ್ಕೊಳ್ಳೇನೆ? ಅಲ್ಲಿ ಸಹಜತೆ, ಅಲ್ಲಿ ವಿಷಯ, ಓಕೆ, ಎರಡು ಸಂಬಂಧ ಬಂದವೆ, ಓಕೆ, ಜ್ಞಾನ ಆಗ್ತದೆ, ಓಕೆ. ನಾನು ಯಾಕೆ ಕೂಡ್ಕೋಬೇಕು? ಇದು ನಾನು ಅನ್ನುವ ಎರಡರ ಭೇದವನ್ನು ಅದು ಯಾವುದೋ ಒಂದು ಮುಚ್ಚಿ ಹಾಕಿದೆ. ಇದು ವಿಷಯ ಶಬ್ದ, ಇದು ರೂಪ, ಇದು ಇಂದ್ರಿಯ. ಈ ಇಂದ್ರಿಯನೂ ಇದು, ಈ ರೂಪನೂ ಇದು. ರೂಪ ಅಂದರೆ ಹೂವು, ಇದು ಹೂವು, ಇದು ಹೂವು ಅನ್ನುವುದನ್ನು
ತಿಳಿದದ್ದು ಯಾವುದು? ಇದು ಕಣ್ಣು. ಅಂದ್ರೆ ಯಾರಿಗೆ ಇವು ಎರಡೂ ಇದು ಆಗಿದೆ? ಯಾರಿಗಾಗಿದೆ? ನನಗೆ. ಈ ನಾನಿಗೂ ಅವುಗಳಿಗೂ ಅದು ಯಾವುದೋ ಒಂದು ಮುಚ್ಚಿ ಹಾಕಿದ್ರಿಂದಾಗಿ, ಭೇದವನ್ನು ಮುಚ್ಚಿ ಹಾಕಿದ್ರಿಂದಾಗಿ ನಾನು ನೋಡುವವನು ಆಗಿ. ಅರ್ಥ ಆಯ್ತಲ್ಲ? ನಾನು ನೋಡುವವನು ಯಾರವನು? ಐ ಆಮ್ ದಿ ಸಿಯರ್. ಯಾರಿವನು? ಅಹಂ ಪಶ್ಯಾಮಿ. ಯಾರಿವನು? ಅಹಂ ಪಶ್ಯಾಮಿ. ಈ ಮುಚ್ಚು ಹಾಕಲ್ಪಟ್ಟವನು, ಮುಚ್ಚಿಗೆ ಹಾಕಲ್ಪಟ್ಟವನು ಈ ಭೇದವನ್ನು ಗುರುತಿಸ್ಬೇಕು, ಈ ಭೇದವನ್ನು ಎಕ್ನಾಲಜಿ ಮಾಡಬೇಕು. ಯಾವ ಭೇದವನ್ನು? ಇದು ನಾನು. ಆವಾಗ ವಿಷಯಗಳಿಂದ ನಿವೃತ್ತವಾದ ಹಾಗೆ. ವಿಷಯಗಳಿಂದ ನಿವೃತ್ತ ಆದರೆ ಮನೆಗೆ ಎಲ್ಲಿರ್ತಾನವನು? ತಾನಾಗಿರ್ತಾನೆ. ಈ ಫಾಲ್ಸ್ ಬ್ಯಾಕ್ ಇನ್ ಆತ್ಮ. ಅವ ಎಲ್ಲಿ ನಿಲ್ಲುತ್ತಾನೋ ಅದನ್ನು ಆತ್ಮ ಎಂದು ಕರೆಯುತ್ತಾರೆ ಎಂದು ಉಪನಿಷತ್ತು. ಈಗ ತೊಗೊಂಬನ್ನಿ ವಾಪಸ್. ಗೊತ್ತಾಗಲಿಲ್ಲ? ಏನು ಹೇಳ್ತದದು? ಸ್ಥಿರಾಂ ಇಂದ್ರಿಯ ಧಾರಣಾಂ ಯೋಗಮಿತಿ ಮನ್ಯಂತೆ. ಸುಮ್ಮನೆ ನಿಲ್ಲೋದಿಲ್ಲ. ಮತ್ತಲ್ಲಿ ನಿಧಿಧ್ಯಾಸನ, ವೇದಾಂತ ಅರ್ಥದಲ್ಲಿ ಅಲ್ಲಿ ನಿಧಿಧ್ಯಾಸನ ಆಗಬೇಕು. ಆ ನಿಧಿಧ್ಯಾಸವನ್ನು ಯೋಗದಲ್ಲಿ ಏನು ಹೇಳ್ತಾರೆ? ಅಪ್ರಮತ್ತಃ, ಅಲುಗಾಡದೆ, ಹೊಯ್ದಾಡದೆ, ಮತ್ತು ಆಸಿಲೇಟ್ ಆಗದಂತೆ ನೋಡ್ಕೋಬೇಕು. ಅಲ್ಲಿ ಇಲ್ಲಿ ಇಂದ್ರಿಯಗಳಿಗೆ ಸ್ವಲ್ಪ ಹೊತ್ತು ಹೋಗೋದು, ಮತ್ತು ವಾಪಸ್ ಇಲ್ಲಿ ಬರೋದು, ಮತ್ತು ಅಲ್ಲಿ ಹೋಗೋದು, ಮತ್ತು ವಾಪಸ್ ಇಲ್ಲಿ ಬರೋದು. ಯಾಕೆ ಹೀಗಾಗ್ತದೆ ಅಂತಂದರೆ ಪ್ರಭವಾಪ್ಯಯವು. ನಾವೇನೋ ಆತ್ಮನಲ್ಲಿಯೇ ನಿಲ್ಲುವಿಕೆಯನ್ನು ಸಾಧಿಸಿದ್ದೀವಿ ಅಂತ ಯೋಗ ಹೇಳ್ತದೆ. ಆ ಯೋಗದಲ್ಲಿ ಅಪ್ರಮತ್ತನಾಗಿ ನಿಲ್ಲಬೇಕು ಅಂತ ಏನಿದ್ದೀವಿ. ಆತ್ಮನಲ್ಲಿ ಹೇಗೆ ನಿಲ್ಲಬೇಕು ಅಂದರೆ ಅಪ್ರಮತ್ತನಾಗಿ ನಿಲ್ಲಬೇಕು, ಅಲುಗಾಡದಂತೆ ನಿಲ್ಲಬೇಕು ಅಂತ ಹೇಳ್ತದೆ. ಅಲುಗಾಡದಂತೆ ನಿಲ್ಲಬೇಕು ಅಂತ ಯಾಕೆ ಹೇಳ್ತದೆ ಅಂತಂದರೆ ಅದರ ಸ್ವಭಾವನ ಅಲುಗಾಡೋದು. ಪ್ರಭವಾಪ್ಯಯವು, ಬರೋದು ಹೋಗೋದು ಅದರ ಸ್ವಭಾವ. ಇದು ಯೋಗ ಪ್ರಾಕ್ಟೀಸ್. ಈಗ ಈ ಕಡೆ ಬನ್ನಿ. ಜ್ಞಾನ ಎಷ್ಟು ಶ್ರೇಷ್ಠ ಮಟ್ಟದ ಅಂತ ನೀವು ಗುರುತಿಸ್ಬೇಕಂತ ನಾ ಪ್ರಯತ್ನ ಮಾಡ್ತೇನೆ. ಜ್ಞಾನದ ಪಾವಿತ್ರ್ಯತೆ ಎಷ್ಟದ? ನಾ ಹೇಳಿದೆ, ಸಮಸ್ಯೆ ಇಂದ್ರಿಯಗಳಲ್ಲಿಲ್ಲ, ಸಮಸ್ಯೆ ವಿಷಯಗಳಲ್ಲೂ ಇಲ್ಲ. ಸಮಸ್ಯೆ ಎಲ್ಲಿದೆ ಅಂತಂದರೆ ನಾನು ಅವುಗಳಲ್ಲಿ ಕೂಡ್ಕೊಂಡಿರೋ ಸಮಸ್ಯೆ. ನಾನು ಕೂಡ್ಕೊಳ್ಳೋದು ಇದರ ಅರ್ಥ ಏನು? ನಾನು ಕೂಡ್ಕೊಳ್ಳೋದು ಇದರ ಅರ್ಥ ಏನು? ಅಜ್ಞಾನದ ಮುಸುಕು, ಮುಚ್ಚಳಿಕೆ. ಈ ಮುಚ್ಚಳಿಕೆ ಹೋಗಬೇಕು ಅಂತಂದರೆ ನಾನು ಮತ್ತು ಇದು ಅನ್ನೋದನ್ನು ಸಪ್ರೇಟಾಗಿ ನೋಡಬೇಕು. ಸಪ್ರೇಟ್, ಅವನು ಎರಡನ್ನು ಅಭಿನ್ನವಾದ ಸಮಯದಲ್ಲಿ, ಅಭೇದವಾದ ಸಮಯದಲ್ಲಿ ನಾನು ಅವುಗಳಲ್ಲಿ ಕೂಡ್ಕೊಂಡಿದ್ದೆ. ಭೇದವನ್ನು ನಾನು ಗುರುತಿಸಿದಾಗ, ಭೇದವನ್ನು ನಾನು ಜಿಜ್ಞಾಸ ಮಾಡಿ ತಿಳಿದುಕೊಂಡಾಗ ಅದು ಅದಾಗೆ ಉಳಿತದೆ, ನಾನಾಗೆ ಉಳಿತೆ. ನಾನಾಗೆ ಉಳಿಯೋದು ಅಂದರೆ ನನ್ನಲ್ಲಿ ನಾನು ಸಮರ್ಪಿಸಿಕೊಳ್ಳೋದು. ಇದು ಪ್ರಭವಾಪ್ಯ ಅಲ್ಲ, ಬರೋದು ಹೋಗುವುದಲ್ಲ. ಇದು ಅಲ್ಲಿ ಪ್ರಯತ್ನ ಮಾಡಿ ಏನೇನೋ ಮಾಡಿದ್ವಲ್ಲ, ಅದು ಬರೋದು ಹೋಗೋದು. ಇಲ್ಲಿ ಏನೂ ತಪ್ಪು ಹೇಳಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ಅರ್ಥ ಹೀಗೆ ಬರಬೇಕದು. ವೇದಾಂತ ಅರ್ಥ ಬರಬೇಕು. ಅಲ್ಲಿ ಯೋಗದ ಅರ್ಥ, ಪತಂಜಲಿ ಯೋಗಶಾಸ್ತ್ರದ ಅರ್ಥವಂತಂತಂದರೆ ಹೋಲ್ ಇಂಟರ್ಪ್ರಿಟೇಷನ್ ರಾಂಗ್ ಆಗಿಬಿಡ್ತದೆ. ವೇದಾಂತದ ಅರ್ಥ ಏನು? ಜ್ಞಾನ. ಭಾಷ್ಯ ನೋಡೋಣ. ತಾಂ ಈದೃಶಿಂ ಅವಸ್ಥಾಂ ಯೋಗಂ ಇತಿ ಮನ್ಯಂತೆ
ವಿಯೋಗಮೇವ ಸಂತಂ. ಈ ಪ್ರಕಾರವಾದಂತಹ ಒಂದು ಏನು ಸ್ಥಿತಿ ಇದೆಯೋ ಇದನ್ನು ಯೋಗ ಎಂದು ಕರೆಯುತ್ತಾರೆ. ಯೋಗಂ ಇತಿ ಮನ್ಯಂತೆ, ಯೋಗ ಎಂದು ಕರೆಯುತ್ತಾರೆ. ಅದರ ಸ್ವಭಾವ ವಿಯೋಗಮೇವ ಸಂತಂ. ಸ್ವಭಾವ ಏನು? ವಿಯೋಗ. ಕರೆಯೋದೇನು? ಯೋಗ. ವಿಯೋಗ ಅಂದರೆ ಅಲುಗಾಡೋದು, ಹೊಯ್ದಾಡೋದು, ಬಂದು ಹೋಗೋದು ಮಾಡೋದು, ಇದು ಅದರ ಸ್ವಭಾವ. ಅದೊಂಥರ ಸಮಾಧಾನ ನೋಡ್ರಿ. ನಾವು ಪಕ್ಷಿನ ಒಳಗಿಟ್ಬಿಟ್ಟೇವಿ. ಈಗ ನಾವು ಹೇಳಿದ ಎಲ್ಲ ಭಾಷಾನೂ ಕಲಿತದೆ. ಅದು ನಾನ್ ವೆಜ್ ಬಿಟ್ಕೊಟ್ಟು ವೆಜಿಟೇರಿಯನ್ ಆಗ್ಯದ ಅಂತ ನಾವೆಲ್ಲ ಹೆಮ್ಮೆ ಪಡ್ಬೋದಲ್ವಾ? ಎಲ್ಲಿ ತನಕ ಹೆಮ್ಮೆ ಪಡ್ತೀವಿ? ಅದು ಬಾಗಿಲ ಒಳಗಡೆ ಅದು ಲಾಕ್ ಆಗಿರೋ ತನಕ ಹೆಮ್ಮೆ ಪಡ್ಬೋದು ನಾವು. ಒಂದು ಸಲ ಅದು ಹಾರಿ ಹೋತಂದರೆ ಹಾರುವುದೇ ಅದರ ಸ್ವಭಾವ. ಹಾಗೆ ವಿಯೋಗವೇ ಇದರ ಸ್ವಭಾವ. ಅದು ಇಂದ್ರಿಯ ಇರಲಿ, ಇಂದ್ರಿಯ ವಿಷಯಗಳಿರಲಿ, ಇಂದ್ರಿಯ ವಿಷಯಗಳ ಸಂಬಂಧಗಳಿರಲಿ, ಕರ್ಮ ಕ್ರಿಯಾ ಕಾರ್ಯಗಳೇ ಇರಲಿ, ಎಲ್ಲಿವರೆಗೂ ನಾನು ಅವಿವೇಕದಿಂದ ಅಜ್ಞಾನದಿಂದ ಇವುಗಳ ಜೊತೆ ಕೂಡ್ಕೊಂಡಿರ್ತೀನಿ ಅಲ್ಲಿ ತನಕ ಬಂದು ಹೋಗುವ ಸ್ವಭಾವ ಮಾತ್ರ ನಿಲ್ಲೋದಿಲ್ಲ. ಅಂತೂ ಇಂತೂ ನಾನು ಇವೆಲ್ಲದನ್ನು ನಿವೃತ್ತನಾಗಿ ಆತ್ಮನಲ್ಲಿ ಉಳಿದು ಬಿಟ್ಟೆ ಅನ್ನೋದ್ರೊಳಗೆ 2 ಹೆಜ್ಜೆ ಆಚೆಳಿದು ಹೋಗ್ಬಿಟ್ಟಿದೆ. ಸಹಜತೆ. ಹೋಗ್ಬೇಕಂತ ಹೋಗಿರೋದಿಲ್ಲ. ಅಜ್ಞಾನ ನಿವೃತ್ತಿ ಆಗದೇ ಇದ್ದರಿಂದಾಗಿ, ಜ್ಞಾನದ ಸ್ಪಷ್ಟತೆಯು ಇಲ್ಲದೇ ಇದ್ದರಿಂದಾಗಿ ಅಸ್ಥಿರವಾದದ್ದನ್ನೇ ಸ್ಥಿರ ಅಂತ ನಾನು ಹಿಡ್ಕೊಂಡಿರ್ತೀನಿ. ಆದರೆ ಅದು ಮಾತ್ರ ಏನು ಮಾಡ್ತದೆ? ತನ್ನ ಅಸ್ಥಿರ ಸ್ವಭಾವವನ್ನು ತೋರಿಸ್ತದೆ. ಅದಕ್ಕೆ ಅವರು ಹೇಳ್ತಾರೆ, ಯೋಗ ಹೀ ಪ್ರಭವಾಪ್ಯಯೌ ವಿಯೋಗಮೇವ ಸಂತಂ. ಅದು ವಿಯೋಗದಿಂದ ಕೂಡಿದ್ದರೂ ಕೂಡ ಸಮಾಧಾನಕ್ಕೆ ಅದನ್ನು ಯೋಗ ಮಿತಿ ಮನ್ಯಂತೆ, ಅದನ್ನು ಯೋಗ ಎಂದು ಕರೆಯುತ್ತಾರೆ. ಸರ್ವ ಅನರ್ಥ ಸಂಯೋಗ ವಿಯೋಗ ಲಕ್ಷಣ ಹಿ ಇಯಂ ಅವಸ್ಥಾ ಯೋಗಿನಃ. ಈಗ ನಾನು ಏನು ವ್ಯಾಖ್ಯಾನ ಕೊಟ್ಟೆ ಆ ವ್ಯಾಖ್ಯಾನದ ಅರ್ಥದಲ್ಲಿ ಈ ವಾಕ್ಯ ತಿಳ್ಕೋಬೇಕು. ಏನು ಅಂತಂದರೆ, ಸರ್ವ ಅನರ್ಥ ಸಂಯೋಗ ವಿಯೋಗ ಲಕ್ಷಣ ಹಿ. ಈ ಅವಸ್ಥೆಯಲ್ಲಿ ಎಲ್ಲ ಅನರ್ಥ ಎಲ್ಲ ಅನರ್ಥ ಭಾವಗಳು, ಎಲ್ಲ ಅನರ್ಥ ಭಾವಗಳು ಸರ್ವ ಅನರ್ಥ ಸಂಯೋಗ ವಿಯೋಗ ಲಕ್ಷಣ ಅಲ್ಲಿ ಕಳ್ಕೊಂಡಿರ್ತೇವೆ. ಹೇಗೆ ಕಳ್ಕೊಂಡಿರ್ತೀವಿ? ಜ್ಞಾನದಿಂದ. ಇದು ಯೋಗಿಗಳ ನಿಜವಾದ ಸ್ಥಿತಿ. ಅನರ್ಥ ಅಂತ ಯಾವುದಕ್ಕೆ ಕರಿತೀವಿ? ಬಂತು ಅರ್ಥ, ಬರಲಿಲ್ಲ ಅನರ್ಥ, ಉಂಟಾಯಿತು ಅರ್ಥ, ವ್ಯರ್ಥ. ಯಾವುದಕ್ಕೆ ನಾವು ಅನರ್ಥ ಅಂತ ಕರಿತೀವಿ? ಏನೆಲ್ಲ ಅರ್ಥಗಳು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಅಡೆತಡೆಗಳನ್ನು ಮಾಡುತ್ತೋ ಅಷ್ಟು ಅನರ್ಥ. ಈ ಯೋಗಿ ತನ್ನ ಗುರಿಯನ್ನು ತಲುಪಿಬಿಟ್ಟಿದ್ದಾನೆ. ನಾವು ದೃಗ್ದೃಶ್ಯವಿವೇಕದಲ್ಲಿ ಈ ವಿಶೇಷವಾದ ವಿಶ್ಲೇಷಣೆಯನ್ನು ಮತ್ತೆ ನಾವು ನೋಡ್ತೇವೆ. ಆವಾಗ ಪುನಃ ನಾನು ಇದೇ ವಿಷಯವನ್ನು ತಿಳಿಸ್ತೇನೆ. ಅನರ್ಥ ನನ್ನ ಗುರಿ ಕಡೆಗೆ ತೊಗೊಂಡು ಹೋಗೋದಿಲ್ಲ, ಅಡೆತಡೆ ಮಾಡ್ತದೆ, ಪ್ರತಿಬಂಧಕ ಮಾಡ್ತದೆ. ಅವಷ್ಟು ಅನರ್ಥಗಳು. ಆತ್ಮನಲ್ಲಿಯೇ ನಿಂತಹ ಸ್ಥಿತಿಯಲ್ಲಿ ಅಡೆತಡೆಗಳು ಯಾವುವೂ ಇಲ್ಲ. ಆದ್ದರಿಂದ ಅವನು ಯೋಗಿ ಅನಿಸ್ಕೊತಾನೆ. ನೋಟಿಸಲ್ಲಿ ಕೊಟ್ಟಿದ್ದಾರೆ, ಅಮಂಗಳವಾರವನ್ನು ಮಂಗಳವಾರ ಅಂತ ಕರೆದರೆ ಎಷ್ಟು ವಿರುದ್ಧ ಅರ್ಥ ಆಗ್ತದೆ.
ಹಾಗೆ ವಿಯೋಗವನ್ನು ಯೋಗ ಅಂತ ಕರೆದ್ರೆ ಇನ್ನೇನು ಹೇಳಬೇಕು ಅಂತ ಇಲ್ಲಿ. ಆದರೆ ಉಪನಿಷತ್ತಿನ ರೆಫರೆನ್ಸ್ ಮಾಡಿರೋದ್ರಿಂದ ಉಪನಿಷತ್ತಿನ ಹೇಳಿಕೆಯನ್ನು ಇಟ್ಕೊಂಡು ಆ ಹೇಳಿಕೆಯ ವ್ಯಾಖ್ಯಾನವನ್ನು ಹೇಗೆ ಬದಲಿಸಬೇಕು ಅನ್ನೋದನ್ನು ವಿಚಾರ ಮಾಡಬೇಕು. ವಿಯೋಗವನ್ನೇ ಯೋಗ ಅಂತ ಕರೆದಿದ್ದಾರಲ್ವ ಇವರು. ವಿಯೋಗಮೇವ ಸಂತಂ ಯೋಗಂ ಸರ್ವ ಅನರ್ಥ ಸಂಯೋಗ ವಿಯೋಗ ಲಕ್ಷಣ ಹಿ ಇಯಂ ಅವಸ್ಥಾ ಯೋಗಿನಃ. ಯೋಗಿನಃ ಇಯಂ ಅವಸ್ಥಾ, ಜ್ಞಾನಿಯ ಈ ಸ್ಥಿತಿ ಹೇಗಿದೆ ಅಂತಂದರೆ ಎಲ್ಲ ಅನರ್ಥಗಳ ವಿಯೋಗ. ಆವಾಗ ಅವನು ಯೋಗದಲ್ಲಿ ಇದ್ದಾನೆ ಅಂತ. ಎಲ್ಲ ಅನರ್ಥಗಳಿಂದ ಬಿಡುಗಡೆಯನ್ನು ಹೊಂದಿದ್ದೇ ಆದರೆ ಅವನು ಯೋಗದಲ್ಲಿ ಇದ್ದಾನೆ ಅಂತ ಅರ್ಥ. ವಿಯೋಗ ಅಂದರೆ ಅನರ್ಥ. ಏತಸ್ಯಾಂ ಹಿ ಅವಸ್ಥಾಯಾಂ ಅವಿದ್ಯಾ ಅಧ್ಯಾರೋಪಣ ವರ್ಜಿತ ಸ್ವರೂಪ ಪ್ರತಿಷ್ಠ ಆತ್ಮ. ಈ ಅವಸ್ಥೆಯಲ್ಲಿ ಅವಿದ್ಯಾ ಮತ್ತು ಅಧ್ಯಾರೋಪಣ ವರ್ಜಿತ, ಇದು ವಿಷಯ. ನನ್ನನ್ನು ನಾನು ಬೇರ್ಪಡಿಸಿಕೊಳ್ಳಲಿಕ್ಕೆ ನಾನೇನೂ ಮಾಡಬೇಕಾಗಿಲ್ಲ. ಆದರೆ ನನ್ನ ಜೊತೆ ಆರೋಪ ಮಾಡಿಕೊಂಡಂತಹ ವಿಷಯವನ್ನು ಇದು ವಿಷಯ ಅಂತ ಮಾಡಿಬಿಟ್ರೆ ಮುಗಿದೈತು. ಅದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ, ತಸ್ಮಿನ್ ತದ್ಬುದ್ಧಿ. ತಸ್ಮಿನ್ ತದ್ಬುದ್ಧಿ, ಅದನ್ನು ಅದರ ಪಾಡಿಗಿಟ್ಬಿಟ್ಟು. ಅಸ್ಮಿನ್ ತಸ್ಮಿನ್ ಬುದ್ಧಿ ಅಂತಂದರೆ ಅದು ನಾನು ಅನ್ನುವುದು ಅಸ್ಮಿನ್ ತಸ್ಮಿನ್ ಬುದ್ಧಿ. ಬೇರ್ಪಡಿಸಿದ್ರೆ ಹೇಗಿರ್ತದೆ? ತಸ್ಮಿನ್ ತದ್ಬುದ್ಧಿ. ತಸ್ಮಿನ್ ತದ್ಬುದ್ಧಿ ಆದಾಗ ನೀ ಏನಾದಿ? ಅಸ್ಮಿ. ಈಗ ಅಸ್ಮಿಗಾಗಿ ಏನಾದರೂ ಮಾಡಿದೆಯೋ ಅಥವಾ ತಸ್ಮಿನ್ ಮಾಡಿದೆಯೋ ಅಷ್ಟೇ ನೋಡಪ್ಪ. ಇದು ಯೋಗದ ಸ್ಥಿತಿ. ಅದು ಅನ್ನುವುದನ್ನು ಅದರ ಪಾಡಿಗೆ ನಾನು ಗುರುತಿಸಿಬಿಟ್ಟೆ ಅಂತಂದರೆ ನಾನು ನನ್ನ ಪಾಡಿಗೆ ಉಳಿದ್ಬಿಟ್ಟೆ. ನಾನು ನನ್ನ ಪಾಡಿಗೆ ಉಳಿಲಿಕ್ಕೆ ನಾನು ಶಾಸ್ತ್ರಾಭ್ಯಾಸ ಮಾಡಬೇಕಾಗಿಲ್ಲ. ನ ಪ್ರವಚನೇನ ನ ಬಹುನಾ ಶ್ರುತೇನ. ಇದೇ ಕಠೋಪನಿಷತ್ತಿನಲ್ಲೇ ಶಾಸ್ತ್ರ ಅಭ್ಯಾಸ ನಾವು ಯಾಕೆ ಮಾಡ್ತೇವೆ ಅಂತಂದರೆ ಅನಾತ್ಮವನ್ನು ಅನಾತ್ಮ ಅಂತ ಗುರುತಿಸ್ಲಿಕ್ಕೆ ಅಷ್ಟೇ. ಆ ಅವಸ್ಥಾ ಹೇಗಿದೆ? ಅವಿದ್ಯಾ ಅಧ್ಯಾರೋಪಣ ವರ್ಜಿತ. ಅಜ್ಞಾನ ಇಲ್ಲ, ಅಧ್ಯಾರೋಪನೂ ಇಲ್ಲ. ಹಾವಿನ ಅಧ್ಯಾರೋಪ ಯಾಕಾಯಿತು? ಹಾವಿನ ಆರೋಪ ಅಧ್ಯಾರೋಪ ಯಾಕಾಯಿತು? ಅದು ಏನಿದೆಯೋ ಅನ್ನುವ ಜ್ಞಾನವು ನನಗೆ ಸ್ಪಷ್ಟ ಇಲ್ಲದೇ ಇದರಿಂದಾಗಿ ಇಲ್ಲದೇ ಇರುವಂಥದ್ದು ಅಲ್ಲಿ ಇದೆ ಎಂದು ಭಾವಿಸಲ್ಪಟ್ಟಿತು. ಆ ಇಲ್ಲದೇ ಇರುವುದನ್ನು ಇಲ್ಲವೇ ಇಲ್ಲ ಅಂತ ನಾನು ಯಾವಾಗ ರಿಕಗ್ನೈಸ್ ಮಾಡಿಬಿಡ್ತೀನಿ, ಆವಾಗ ಹಗ್ಗಕ್ಕಾಗಿ ಏನು ಮಾಡಬೇಕು? ಹಾಗೆ ಇಲ್ಲಿ ಕೂಡ ಆತ್ಮನಿಗಾಗಿ ಮಾಡಬೇಕಾದ್ದೇನೂ ಇಲ್ಲ, ಅನಾತ್ಮವನ್ನು ಬೇರೆ ಮಾಡಬೇಕಷ್ಟೇ. ಸ್ವರೂಪ ಪ್ರತಿಷ್ಠ ಆತ್ಮ. ಆ ಅಧ್ಯಾರೋಪಿತವಾದದ್ದು ಅಜ್ಞಾನವು ಹೊರಟು ಹೋದಾಗ ಅದರ ಜೊತೆ ಅಧ್ಯಾರೋಪಿತವಾದದ್ದು ಹೊರಟು ಹೋಗ್ತದೆ. ಅಜ್ಞಾನ ಅಧ್ಯಾರೋಪ ಎರಡೂ ಹೊರಟೋದ ಮೇಲೆ ಏನು ಉಳಿತು ಅಂದರೆ ಸ್ವರೂಪ ಪ್ರತಿಷ್ಠ ಆತ್ಮ. ತಾನು ತನ್ನಂತೆ ತಾನು ಮಾತ್ರವಾಗಿ ಉಳಿದು ಬಿಡ್ತಾನೆ. ಸ್ಥಿರಾಂ ಇಂದ್ರಿಯ ಧಾರಣಂ. ಭಾಷ್ಯ: ಸ್ಥಿರಾಂ ಇಂದ್ರಿಯ ಧಾರಣ. ಇಂದ್ರಿಯಗಳು ಸ್ಥಿರವಾಗಿ ಇರುತ್ತವೆ.
ಸ್ಥಿರಾಂ ಇಂದ್ರಿಯಾಣಾಂ ಧಾರಣಂ ಇಂದ್ರಿಯ ಧಾರಣಂ ಭಾಷ್ಯ ಸ್ಥಿರಾಂ ಅದು ವಿವರಣೆ ಕೊಡ್ತಾರೆ ಅಚಲಾಂ ಇಂದ್ರಿಯ ಧಾರಣಾಂ ಬಾಹ್ಯ ಅಂತಃಕರಣಾನಾಂ ಧಾರಣಾಂ ಇತ್ಯರ್ಥಃ. ಸ್ಥಿರ ಅಂದರೆ ಅಲುಗಾಡದೇ ಇದ್ದಂತಹ ಸ್ಥಿತಿ. ಯೋಗ ವಿವರಿಸ್ತಾ ಇದ್ದಾರೆ. ಅಲುಗಾಡದೇ ಇರುವಂಥ ಸ್ಥಿತಿ. ಅಲುಗಾಡುವುದು ಇಂದ್ರಿಯಗಳ ಧರ್ಮ. ಅಲುಗಾಡದಂತೆ ಸ್ಥಿರವಾಗಿ ಇಟ್ಟುಕೊಳ್ಬೇಕಾದಂಥ ಯೋಗ ಸಾಧನ. ಅಲುಗಾಡುವುದು ಇಂದ್ರಿಯ ಧರ್ಮ. ಅಲುಗಾಡದಂತೆ ಸ್ಥಿರವಾಗಿ ಇಟ್ಕೋಬೇಕಾದದ್ದು ಇದು ಸಾಧನ. ಹೂವಿನ ಕಡೆಗೆ ಹೋದಂತಹ ಮನಸ್ಸು ಕ್ಷಣ ಎರಡು ಕ್ಷಣ ಇದ್ದು ಹಣ್ಣಿನ ಕಡೆಗೆ ಹೋಗ್ತದೆ, ಮತ್ತೆ ವಾಪಸ್ ಬರ್ತದೆ, ಮತ್ತೊಂದು ಪದಾರ್ಥ ಕಡೆಗೆ ಹೋಗ್ತದೆ. ಇದನ್ನು ನಿಯಂತ್ರಿಸಬೇಕಾದದ್ದು ಯೋಗ ಸಾಧನ. ನನ್ನ ಪ್ರಶ್ನೆ, ಹೋಗೋದು ಬರೋದು ಅವು ಇಂದ್ರಿಯಗಳ ಸಹಜತೆಯೋ ಅಥವಾ ನಾನು ಕಳಿಸಿದ್ನ? ನಾನು ಹೋಗ್ತಾನೂ ಇಲ್ಲ ಬರ್ತಾನೂ ಇಲ್ಲ. ಆದರೂ ನಾನು ಹೋಗ್ತೇನೆ ಅಂತೇನೆ, ನಾನು ಬರ್ತೇನೆ ಅಂತೇನೆ. ಇದರ ಅರ್ಥ ಏನು? ನನ್ನಲ್ಲಿ ಹೋಗುವಿಕೆಯ ಬರುವಿಕೆಯ ಆರೋಪವನ್ನು ಮಾಡಿಕೊಂಡಿದ್ದೇನೆ ಅಂತ ಅರ್ಥ. ನೆಪಕ್ಕೆ ಹೇಳ್ತೇನೆ ಇಂದ್ರಿಯಗಳು ಹೊಯ್ದಾಡ್ತವೆ, ಹೋಗ್ತವೆ, ಬರ್ತವೆ ಅಂತ ನೆಪಕ್ಕೆ ಹೇಳ್ತೇನೆ. ಅಪರಾಧ ಇಂದ್ರಿಯಗಳು ಮಾಡಿಲ್ಲ, ಅಪರಾಧ ನಾನು ಮಾಡಿದ್ದೇನೆ. ಬಾಹ್ಯ ಅಂತಃಕರಣಾನಾಂ ಧಾರಣಾಂ ಇತ್ಯರ್ಥಃ. ಅಂತಃಕರಣಾನಾಂ ಬಾಹ್ಯ ಧಾರಣಾಂ, ಹೊರಗೆ ಅಂತಃಕರಣದಿಂದ ಹೊರಗೆ ಹೋಗ್ತವೆ, ಮತ್ತೆ ಅಲ್ಲಿಂದ ವಿಷಯ ತಗೊಂಡು ಅಂತಃಕರಣದ ಒಳಗೆ ಬರ್ತವೆ. ಈಗ ಒಳಗೆ ಹೋಗಿ ಹೊರಗೆ ಒಳಗೆ ಹೋಗಿ ಬರುವಂಥ ಈ ಪ್ರವೃತ್ತಿಯನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿದ್ದೆ ಆದರೆ ಅದು ಯೋಗ ಅನಿಸ್ಕೋತದೆ. ಇಂದ್ರಿಯ ಧಾರಣ. ಅಪ್ರಮತ್ತಃ ಪ್ರಮಾದವರ್ಜಿತಃ ಸಮಾಧಾನಂ ಪ್ರತಿನಿತ್ಯಂ ಯತ್ನವಾನ್ ತದಾ ತಸ್ಮಿನ್ ಕಾಲೇ ಯದೀವ ಪ್ರವೃತ್ತಯೋಗಃ ಭವತಿ ಇತಿ ಸಾಮರ್ಥ್ಯಾತ್ ಅವಗಮ್ಯತೆ. ಹೀಗೆ ಹೋಗೋದು ಬರೋದು ಮಾಡ್ತಾ ಇರುವಂಥ ಇಂದ್ರಿಯಗಳನ್ನು ವಿಷಯಗಳಿಂದ ಒಳಗೆ ಎಳೆದುಕೊಂಡು ಅಂತಃಕರಣದಲ್ಲಿ ನಿಲ್ಲಿಸುವ ಬಾಹ್ಯ ಅಂತಃಕರಣವನ್ನು ಬಿಟ್ಟುಕೊಟ್ಟು ಅಂತಃಕರಣದಲ್ಲಿ ಬಾಹ್ಯ ಅಂತಃಕರಣ ಅಂದರೆ ಮನಸ್ಸು, ಅಂತಃಕರಣ ಅಂತಂದರೆ ಅಂತಃಕರಣ. ಬಾಹ್ಯ ಅಂತಃಕರಣ ಅಂದರೆ ಹೊರ ಮನಸ್ಸು ಅಂತ ನೀವು ಕರೀತಾರಲ್ಲೋ, ಔಟರ್ ಮೈಂಡ್. ಒಂದು ಇನ್ನರ್ ಮೈಂಡ್, ಒಂದು ಔಟರ್ ಮೈಂಡ್. ಹೊರಮುಖವಾದ ಮನಸ್ಸು, ಒಂದು ಒಳಮುಖವಾದ ಮನಸ್ಸು. ಈಗ ಅದು ಸತತವಾಗಿ ಪ್ರಯತ್ನ ಮಾಡುವುದರಿಂದ ಅದು ಏನಾಯ್ತು, ಈಗ ತನ್ನಲ್ಲಿ ತಾನು ನಿತ್ಯಂ ಯತ್ನವಾನ್, ಪ್ರತಿನಿತ್ಯವೂ ಈ ಪ್ರಯತ್ನ ಮಾಡಬೇಕು. ತಸ್ಮಿನ್ ಕಾಲೇ ಯದ್ಯೇವ ಪ್ರವೃತ್ತ ಯೋಗ ಭವತಿ, ಆವಾಗ ಅದು ಯೋಗ ಅನಿಸ್ಕೊಳ್ತದೆ, ಅದಕ್ಕೊಂದು ಸಾಮರ್ಥ್ಯ ಸಿಗ್ತದೆ. ಆ ಸಾಮರ್ಥ್ಯದಿಂದ ಅದು ಅಂತಃಕರಣದಲ್ಲಿ ನಿಂತ್ಕೋತದೆ, ನೆಲೆ ಕಾಣುತ್ತದೆ ಯೋಗ. ನ ಹಿ ಬುದ್ಧ್ಯಾದಿ ಚೇಷ್ಟಾಭಾವೇ ಪ್ರಮಾದ ಸಂಭವ ಅಸ್ತಿ. ಚೇಷ್ಟಾಭಾವೇ ಅಲ್ಲ, ಬುದ್ಧ್ಯಾದಿ ಚೇಷ್ಟಾ ಅಭಾವೇ. ಯಾವ ಬಾತ್ है? ಇಟ್ಕೊಡ್ರಿ ನೀವು ಪೂರ್ಣ.
ಮಹಾಪ್ರಾಣ ಇಟ್ಕೊಳ್ರಿ ಮಹಾಭಾವೇ ಇಷ್ಟ ಅಭಾವೇ ಬುದ್ಧ್ಯಾದಿ ಚೇಷ್ಟ ಅಭಾವೇ. ಈ ಹೋಗೋದು ಬರೋದು ಯಾವಾಗ ನಿಂದಿರ್ತದೆ ಚೇಷ್ಟ ಅಭಾವ ಆಗಿಬಿಡ್ತದೆ. ಆವಾಗ ಪ್ರಮಾದ ಸಂಭವ ನ ಅಸ್ತಿ. ಅಲ್ಲಿ ಮೊದಲು ನ ಅದ ನೋಡ್ರಿ, ಆ ನ ಅಲ್ಲಿ ತೊಗೊಂಬರ್ರಿ. ಪ್ರಮಾದ ಸಂಭವ ನ ಅಸ್ತಿ, ಮತ್ತೆ ಅದು ಪ್ರಮಾದವನ್ನು ಮಾಡೋದಿಲ್ಲ. ತಸ್ಮಾತ್ ಪ್ರಾಗೇವ ಬುದ್ಧ್ಯಾದಿ ಚೇಷ್ಟಾ ಉಪರಮಾತ್ ಅಪ್ರಮಾದಃ ವಿಧೀಯತೆ. ಅಂದ್ರೇನು? ನಾವು ಸದಾ ಎಚ್ಚರದಿಂದ ಇರಬೇಕು. ಬುದ್ಧ್ಯಾದಿ ಚೇಷ್ಟಾ ಉಪರಮಾತ ಅಪ್ರಮಾದ ವಿಧೀಯತೆ. ಎಚ್ಚರ ತಪ್ಪಿ ನಡ್ಕೋಬಾರ್ದು, ಎಚ್ಚರ ತಪ್ಪಬಾರ್ದು, ಸತತವಾಗಿ ಎಚ್ಚರಬೇಕು. ಅದು ಹೊರಗೆ ಹೋಗದಂಗೆ. ಸರ್ಕಸ್ ನೋಡ್ರಿ, ತಿಳಿಯೋದು ಎಷ್ಟು ಸುಲಭ ನೋಡ್ರಿ. ಹೋಗೋದು ಹೋಗ್ತದೆ, ಇರೋದು ಇರ್ತದೆ, ನನಗೋದಕ್ಕೆ ಸಂಬಂಧ ಇದೆ, ಇದಕ್ಕೆ ತಿಳಿಯೋದು ಅಂತ. ಆ ಮಹಾಕಳ್ಳ ಹೋಗ್ತಿರ್ತಾನೆ, ಮತ್ತೆ ಹೋಗ್ತಿ ಬ ಒಂದು ಕ್ಷಣದೊಳಗೆ ಸ್ವಲ್ಪ ಎಚ್ಚರ ತಪ್ಪು ಮತ್ತೆ ಹೋಗ್ತಾನೆ. ಜ್ಞಾನ ಹಂಗಲ್ಲ. ಹೋಗ್ತೀಯ ಹೋಗು, ಇರ್ತೀಯ ಇರು, ಮತ್ತೆ ಬರ್ತೀಯ ಬಾ, ನನಗೇನಾಗಬೇಕು? ಹೋಗುವಿಕೆ ಬರುವಿಕೆಯಿಂದ ರಹಿತವಾದ ಆತ್ಮನೇ ನಾನು ಎನ್ನುವ ಸ್ಪಷ್ಟತೆಯೊಳಗೆ ಹೋಗೋದನ್ನು ನಿಲ್ಲಿಸೋರು ಯಾರು, ಬರೋದನ್ನು ನಿಲ್ಲಿಸೋರು ಯಾರು? ಅಥವಾ ಯದಿ ಇಂದ್ರಿಯಾಣಾಂ ಸ್ಥಿರಾಧಾರಣಾ ತದಾ ತದಾನೀಂ ಇವ ನಿರಂಕುಶಂ ಅಪ್ರಮತ್ತತ್ವಂ ಇತ್ಯತಃ ಅಭಿಧೀಯತೆ. ಅಪ್ರಮತ್ತಸ್ತದಾ ಭವತಿ ಇತಿ. ಯೋಗಿಯು ಅಪ್ರಮತ್ತನಾಗಿರುತ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಇಂದ್ರಿಯಾಣಾಂ ಸ್ಥಿರಾಧಾರಣಾತ್ ತದಾನೀಮೇವ, ಆವಾಗ ಮಾತ್ರ ಯೋಗಿಯು ಅಪ್ರಮತ್ತತ್ವಂ ಇತ್ಯತಃ ಅಭಿಧೀಯತೆ, ಈ ಪ್ರಕಾರವಾಗಿ ಹೇಳುತ್ತಾರೆ. ಯೋಗಿಯನ್ನು ಅಪ್ರಮತ್ತ ಎಂದು ಹೇಳುತ್ತಾರೆ. ಯಾಕಪ್ಪ ಈ ಅರ್ಥ ಮಾಡಬೇಕು ಅಂತಂದರೆ, ಕುತಃ ಯೋಗ ಹಿ ಪ್ರಭವಾಪ್ಯಯೌ ಉಪಜನ ಅಪಾಯ ಧರ್ಮಕಃ. ಏಕೆಂದರೆ ಯೋಗದ ಸ್ವಭಾವನೆ, ಯೋಗದ ಸ್ವಭಾವ. ಇಲ್ಲಿ ಯೋಗ ಅಂದರೆ ವಿಷಯಗಳಲ್ಲಿ ಯೋಗ, ಕುಡ್ಕೊಳ್ಳೋದು ಅಂತ ಅರ್ಥ. ಯಾವುದೇ ಕುಡ್ಕೊಳ್ಳೋ ಸ್ವಭಾವ ಇರಲಿ, ಅದು ದೃಶ್ಯದ ಜೊತೆ ಇರಲಿ, ಶಬ್ದದ ಜೊತೆ ಇರಲಿ, ಯಾವುದೇ ಕುಡ್ಕೊಳ್ಳೋದಿರಲಿ, ಕೂಡ್ಕೊಳ್ಳೋ ಸ್ವಭಾವ ಬಿಡುಗಡೆಯನ್ನು ಹೊಂದಲಿಕ್ಕೆ ಕುಡ್ಕೋತಾರೆ. ಬಿಡುಗಡೆ ಯಾಕೆ ಹೊಂತಾವಂದರೆ ಕೂಡ್ಲಿಕ್ಕೆ ಬಿಡುಗಡೆ ಹೊಂತ. ಭಾರಿ ಬೆಸ್ಟ್ ಫ್ರೆಂಡ್ ರೀ, ಪೊಟೆನ್ಷಿಯಲ್ ಶತ್ರು ಅಂತ ಇರ್ತಾರೆ. ಜ್ಞಾನ ಹೇಳ್ತದೆ ಯಾರು ಫ್ರೆಂಡು ಇಲ್ಲ, ಯಾರು ಎನಿಮಿನೂ ಇಲ್ಲ, ನ್ಯೂಟ್ರಲ್ ಅಂತ ಹೇಳ್ತಾರೆ. ಸಪ್ಪೆ ಬೇಡ, ಫ್ರೆಂಡ್ಶಿಪ್ ಮಾಡ್ಕೊ. ಹೇಳ್ತಾರೆ ಕೂಡುವಿಕೆ ಎಲ್ಲಿದೆಯೋ ಅಲ್ಲಿ ಬೇರ್ಪಡಿಸುವಿಕೆ ಇದ್ದೇ ಇರ್ತದೆ. ಯೋಗ ಹಿ ಪ್ರಭವಾಪ್ಯಯೌ. ಯೋಗ ಅಂದರೆ ಕೂಡುವಿಕೆ, ಕೂಡುವಿಕೆ ಎಲ್ಲಿದೆಯೋ ಪ್ರಭವಾಪ್ಯವೋ ಅಲ್ಲಿ ಕಳ್ಕೊಂಬಿಕೆನೂ ಇರ್ತದೆ. ಉಪಜನ ಅಪಾಯ ಧರ್ಮಕಃ, ಪಡ್ಕೊಂಬುದು ಕಳ್ಕೊಂಬುದು ಅದು ಸ್ವಭಾವ. ಅಥಃ
ಅಪಾಯ ಪರಿಹಾರಾಯ ಅಪ್ರಮಾದಃ ಕರ್ತವ್ಯಃ ಇತಿ ಅಭಿಪ್ರಾಯ. ಇದಕ್ಕೆ ಪರಿಹಾರ ಬೇಕು ಅಂದರೆ ನೀ ಎಚ್ಚರ ತಪ್ಪಬಾರ್ದು. ಎಚ್ಚರ ತಪ್ಪ ಯೋಗ ವೇದಾಂತ ಏನು ಹೇಳ್ತದೆ? ನಿನ್ನ ಸಹಜತೆಯೇ ಎಚ್ಚರ ಅಂತೇಳಿ ಕೈ ಮುಗಿದು ನಿನ್ನ ಸಹಜತೆಯೇ ಎಚ್ಚರ, ನಿನ್ನ ಇರುವಿಕೆನೇ ಅರಿವು. ಅದಕ್ಕೆಲ್ಲ ಪುಷ್ಟಿ ಕೊಡ್ತದೆ. ನಾನಾ ಪ್ರಮಾಣಗಳನ್ನು ಎಲ್ಲ ತಂದುಕೊಂಡು ಸಿದ್ಧ ಮಾಡಿ ತೋರಿಸ್ತದೆ. ಯೋಗ ಏನು ಹೇಳ್ತದೆ? ನೀನು ಪ್ರಯತ್ನ ಮಾಡು, ನಿತ್ಯವೂ ಪ್ರಯತ್ನ ಮಾಡು. ಏನು ಪ್ರಯತ್ನ ಮಾಡು? ಎಚ್ಚರ ತಪ್ಪದಂತೆ. ಚಪ್ ಆ ಕಡೆ ಹೋಗಬೇಕು, ಚಪ್ ಇಲ್ಲಿರು, ಇಲ್ಲಿರು, ಅಲ್ಲಿ ಇಲ್ಲಿ ಹೋಗ್ಬೇಡ, ಇಲ್ಲೇ ಇರು. ಓಕೆ. ಇನ್ನು ಬ್ರಹ್ಮಜ್ಞಾನದ ಫಲ ನೋಡು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ महाराज जी की